ನಮಸ್ತೆ. ಜೆಟಿವಿ ನ್ಯೂಸ್ ಸುದ್ದಿಗಳಿಗೆ ಸ್ವಾಗತ. ನಾನು ಅಕ್ಷಯ. ಬೆಂಗಳೂರಿನ ಕುಮಾರಸ್ವಾಮಿ ಬಡಾವಣೆಯಲ್ಲಿ ಮಾನವ ಹಕ್ಕುಗಳ ಸಂರಕ್ಷಣೆ ಸಂಸ್ಥೆಯ ಕಚೇರಿಯಲ್ಲಿ ಅದ್ದೂರಿಯಾಗಿ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಪಿತಾಮಹ ಮಹಾತ್ಮ ಗಾಂಧೀಜಿ ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಇಟ್ಟು ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ನಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಗಣ್ಯ ವ್ಯಕ್ತಿಗಳ ಭಾವಚಿತ್ರಕ್ಕೆ ಪುಷ್ಪನಮ ಸಲ್ಲಿಸಿದರು. ಈ ಸಂಭ್ರಮಾಚರಣೆಯನ್ನು ಅದ್ದೂರಿಯಗೊಳಿಸಲು ವಿಶೇಷ ಗಣ್ಯರು ಪಾಲ್ಗೊಂಡಿದ್ದರು. ವಿಶೇಷ ಅತಿಥಿಗಳಾದ ಡಾಕ್ಟರ್ ಮನ್ಮಥಯ್ಯ ಸ್ವಾಮಿಯವರು ಹಾಗೂ ಪತ್ರಕರ್ತರಾದ ಮೌರ್ಯ ಪೂಜಾರಿ ಹಾಗೂ ಮಿಥುನ್ ರವರು ಪಾಲ್ಗೊಂಡಿದ್ದರು. ಸಿಹಿ ಹಂಚುವ ಮೂಲಕ ಈ ದಿನವನ್ನು ಸಂಭ್ರಮಿಸಲಾಯಿತು. ನಾವು ಇಷ್ಟು ಅದ್ಭುತ ಅಲಂಕಾರ ಮಾಡಿರೋದು ಯಾರಿಗೆ ದೃಷ್ಟಿ ಬೀಳಬಾರ್ದು ಅಂತ ಕರ್ಪೂರದಿಂದ ದೃಷ್ಟಿ ತೆಗೆದು ಕಾಯಿನ ವಹಿಸಿ ಸ್ವೀಟ್ ಫಸ್ಟ್ ಈ ದಿನ ಸರ್ವರಿಗೂ ಎಲ್ರಿಗೂ 80ನೆಯ ಸ್ವತಂತ್ರೋತ್ಸವದ ಹಾರ್ದಿಕ ಶುಭಾಶಯಗಳು. ಈ ಒಂದು ಸಂಸ್ಥೆಯಲ್ಲಿ ನಮ್ಮ ಸುರೇಶ್ ಅವರು, ಆಮೇಲೆ ನಮ್ಮ ಮೌರ್ಯ ಅವರು, ನಮ್ಮ ಸಾಹೇಬರಿಗೆ ಕರೆದು ಒಂದು ಒಳ್ಳೆಯ ಒಂದು ಅವಕಾಶ ಕೊಟ್ಟಿದ್ದಾರೆ. ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಸುರೇಶ್ ಸರ್ಗೆ, ಆಮೇಲೆ ಮೌರ್ಯ ಅವರಿಗೂ ಮೊದಲು ಅಭಿನಂದನೆಗಳನ್ನು ಸಲ್ಲಿಸಿ, ಮತ್ತೊಮ್ಮೆ ಈ ನಾಡಿನ ಜನತೆಗೆ ಈ ಒಂದು ಸಂಸ್ಥೆಯ ಮೂಲಕ ಈ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆ, ಪತ್ರಿಕೆ, ಆಮೇಲೆ ನಮ್ಮ JTV ಸುದ್ದಿವಾಹಿನಿಯ ಒಂದು ಪರವಾಗಿ ಎಲ್ಲರಿಗೂ ಸರ್ವರಿಗೂ ಒಂದು ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಈಗ ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂತಹ ಒಂದು ಸಂವಿಧಾನ, ಆ ಸಂವಿಧಾನದಲ್ಲಿ ಅಡಿಯಲ್ಲಿ ಎಲ್ಲರೂ ಒಂದು ಕಾಯಕಲ್ಪವನ್ನು ಪಸರಿಸಿ ಒಂದು ಒಳ್ಳೆಯ ಒಂದು ದೇಶ ಮುನ್ನುಗ್ತಾ ಇದೆ. ಆಡಳಿತ ಯಂತ್ರ ಚೆನ್ನಾಗಿದೆ. ಇನ್ನೂ ಭಾರತ ಇನ್ನೂ ಸರ್ವತೋಮುಖ ಅಭಿವೃದ್ಧಿ ಆಗಲಿ ಅಂತ ಆಶೀರ್ವದಿಸುತ್ತಾ, ಈ ಒಂದು ಇನ್ನೊಂದು ತಪೋಕಲ್ಪ ಅಂತಂದ್ರೆ ಈ ಒಂದು ಸಂಗೊಳ್ಳಿ ರಾಯಣ್ಣೋತ್ಸವ ಈ ಸ್ವತಂತ್ರ ಸಿಕ್ಕಿದ ದಿನಾನೇ ಆಗಸ್ಟ್ 15ರಂದು ಅವರ ಜನ್ಮದಿನ ಆದ್ರೆ, ಜನವರಿ 26 ಗಣರಾಜ್ಯೋತ್ಸವ ದಿನ ಅವ್ರನ್ನ ಗಲ್ಲಿಗೇರಿಸಿದ ದಿನ. ಅದೆಂತ ಒಂದು ಕೋ ಇನ್ಸಿಡೆಂಟ್ಸ್ ಅನ್ಬೋದು ಅಥವಾ ಇದು ಅನ್ಬೋದು. ಅಂತ ಮಹಾನ್ ವ್ಯಕ್ತಿ, ಆ ನಾಡಿನವರಾಗಿ ನಾವು ಬೈಲಹೊಂಗಲ ತಾಲೂಕು, ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ನಮಗೊಂದು ಹೆಮ್ಮೆಯ ವಿಷಯ ಅದು. ಒಂದು ಆ ಭಾಗದಂತ ಒಂದು ಎಷ್ಟೋ ಜನ ಅವ್ರನ್ನ ಗಲ್ಲಿಗೇರಿಸಿದಂತ ಸ್ಥಳ ನಂದಗಡ ಪುಣ್ಯಕ್ಷೇತ್ರವಾಗಿ ಆಗಿದೆ. ಸುಮಾರು ವರ್ಷಗಳ ಹಿಂದೆ ನಂದಗಡ ಒಂದು ಸ್ಮಶಾನದ ವಾತಾವರಣ, ಅಲ್ಲಿ ಹೋಗ್ಬೇಡಿ ಇಲ್ಲಿ ಹೋಗ್ಬೇಡಿ, ಅದು ಅಂತ ಸ್ಥಳ ಇದೆ ಇಂಥ ಸ್ಥಳ ಇದೆ ಅಂತ. ಬಟ್ ಈಗ ನೋಡಿದ್ರೆ ಈ ನಂದಗಡ ಈಗ ನಂದಗಡ ಎಷ್ಟು ಅಭಿವೃದ್ಧಿ ಆಗಿದೆ ಅಂತಂದ್ರೆ, ಪುಣ್ಯಕ್ಷೇತ್ರ ಆಗಿ ಯಾವುದೇ ತಾಯಿಗೆ ಮಕ್ಕಳಾಗ್ಲಿಲ್ಲ ಅಂತಂದ್ರೆ ಆ ದೇವಸ್ಥಾನಕ್ಕೆ ಹೋಗಿ ಬಂದ್ರೆ ಮಕ್ಕಳಾಗ್ತಾ ಇದ್ದಾರೆ. ತೊಟ್ಲು ಕಟ್ಟಿ ಬಂದು ಅಂತ ಒಂದು ಪುಣ್ಯಕ್ಷೇತ್ರ, ಅವರ ಪವಾಡ, ಅವರ ಆಶೀರ್ವಾದ ಇನ್ನಾದ್ರೂ ಈ ಒಂದು ದಿನಕ್ಕೆ ಇದೆ ಅಂತಂದ್ರೆ ಎಂತ ಪುಣ್ಯ ಪುರುಷ, ಯುಗ ಪುರುಷ
ಒಂದು ಚೆನ್ನಮ್ಮಾಜಿ ಒಂದು ಬಲಗೈ ಬಂಟನಾಗಿ ಚೆನ್ನಮ್ಮಾಜಿಯ ಒಂದು ಸಮಾನ ಒಂದು ಅಧಿಕಾರದಲ್ಲಿ ಸಮಾನವಾಗಿ ಅವರು ಹೋರಾಟದ ಏನು ಹೆಜ್ಜೆಗಳಲ್ಲಿ ಒಂದು ಪ್ರತಿಯೊಂದು ಆ ಒಂದು ಕಿತ್ತೂರು ಸಂಸ್ಥಾನ ಬ್ರಿಟಿಷರಿಗೆ ವಿರುದ್ಧ ಹೋರಾಡಿ ಎದೆಕಟ್ಟಿ ನಿಲ್ಬೇಕಂತಂದ್ರೆ ಚೆನ್ನಮ್ಮಾಜಿಯ ಏನು ಶ್ರಮ ಇತ್ತು, ಪರಿಶ್ರಮ ಇತ್ತು, ಅಷ್ಟೇ ಸಮನಾದ ಶ್ರಮ ಹೋರಾಟ ಈ ಒಂದು ನಮ್ಮ ಸಂಗೊಳ್ಳಿ ರಾಯಣ್ಣನದು ಒಂದು ಪಾತ್ರ ಇದೆ ಅಂತ ಈ ಒಂದು ವಿಷಯದಲ್ಲಿ ಹೇಳ್ಕೊಟ್ಟು ನಾನು ಇಷ್ಟಪಡ್ತೀನಿ. ಇದರೊಂದಿಗೆ ಮತ್ತೊಮ್ಮೆ ನಾವು ನಮ್ಮ ಸುರೇಶ್ ಸರ್ ಅವರಿಗೆ ತುಂಬಾ ಅಭಾರಿಯಾಗಿದ್ದೇವೆ. ನಮ್ಗೆ ಕರೆಸಿ ಒಂದು ಈ ಪೂಜೆ ಮಾಡಲು ಒಂದು ಅವಕಾಶ ನೀಡಿದೆ. ಧನ್ಯವಾದಗಳು. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ಜನ್ಮದಿನ ಹಾಗೂ ನಮಗೆಲ್ಲರಿಗೂ ಕೂಡ ಭಾರತಾಂಬೆಯ 80ನೇ ವರ್ಷದ ಏನು ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ನಮ್ಮ ನೆಚ್ಚಿನ ಹೋರಾಟಗಾರರು ಯುವ ನಾಯಕ KNC ಸುರೇಶ್ ಅವರ ನೇತೃತ್ವದಲ್ಲಿ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆ ಮತ್ತು ಜೊತೆಯಲ್ಲಿ ಪತ್ರಿಕೆ ಹಾಗೂ JTV ಡಿಜಿಟಲ್ ಸುದ್ದಿವಾಹಿನಿಯ ಒಂದು ಕಚೇರಿಯಲ್ಲಿ ವಿಶೇಷವಾದ ಒಂದು ಪೂಜೆ ಕೈಂಕರ್ಯಗಳು ಬಹಳ ಅದ್ದೂರಿಯಾಗಿ ನಡೆಯಿತು. ನಮ್ಗೆಲ್ಲರೂ ಕೂಡ ಒಂದು ಖುಷಿಯ ವಿಚಾರ. ಈ ಒಂದು ಪೂಜೆ ಕೈಂಕರ್ಯಕ್ಕೆ ನಮ್ಮ ಕರೆಗೆ ಹೋಗೊಟ್ಟು ಬಂದಂತಹ ಕ್ಯಾಪಿನಿಕ್ಸ್ ಸಮೂಹ ಸಂಸ್ಥೆಗಳ ಮುಖ್ಯಸ್ಥರು ಆದಂತಹ ನಮ್ಮೆಲ್ಲರ ನೆಚ್ಚಿನ ಗುರುಗಳು ಆದಂತಹ ಡಾಕ್ಟರ್ ಮನ್ಮಥಯ್ಯ ಗುರುಗಳು ಆಗಮಿಸಿ ಈ ಒಂದು ಪೂಜಾ ಕೈಂಕರ್ಯವನ್ನು ನೆರವೇರಿಸಿದ್ದಾರೆ. ಅವರಿಗೆ ಸದಾ ನಮ್ಮ 3 ಸಮೂಹ ಸಂಸ್ಥೆಗಳ ಪರವಾಗಿ ಎಲ್ಲ ನಮ್ಮ ಸಿಬ್ಬಂದಿಗಳ ಪರವಾಗಿ ನಿಮಗೆ ಅನಂತ ಕೋಟಿ ಧನ್ಯವಾದಗಳನ್ನ ಸಲ್ಲಿಸ್ತೇವೆ ಸರ್. ಅವರಿಗೆ ನಮ್ಮ ಸಂಸ್ಥೆಯ ಮುಖ್ಯಸ್ಥರಾದಂತಹ KNC ಸುರೇಶ್ ಸರ್ ಅವರಿಂದ ಒಂದು ಗೌರವ ಸಮರ್ಪಣೆ ಮಾಡಬೇಕಂತ ಅವರಲ್ಲಿ ಮನವಿಯನ್ನು ಮಾಡ್ತಾರೆ. ಧನ್ಯವಾದಗಳು ಸರ್. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಹೋಗೊಟ್ಟು ತಮ್ಮ ಎಲ್ಲಾ ಕೆಲಸಗಳಿದ್ರು ಕೂಡ ನಾವು ಕೇವಲ ಒಂದು ಕರೆ ಮಾಡಿದ ತಕ್ಷಣ ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಮ್ಮ ಸಹೋದರ ಸಮನಾದ ನಲ್ಮಿಯ ಹಿರಿಯ ಹೋರಾಟಗಾರರು ಹಾಗೂ ಸಮಾಜ ಸೇವಕರು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಶ್ರೀಯುತ ಮಿಥುನ್ ಹುಗ್ಗಿ ಸರ್ ಕೂಡ ಆಗಮಿಸಿದ್ದಾರೆ. ಅವರು ವಿಶೇಷವಾಗಿ ಈ ಒಂದು ದಿನಾಚರಣೆ ಅಂಗವಾಗಿ ನಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ತುಂಬಾ ಹೆಮ್ಮೆ ಆಯಿತು ಸರ್ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ. ತಾವು ಕೂಡ ನಮಗೆ ಸಮಯವನ್ನು ಕೊಟ್ಟಿದ್ದಕ್ಕೆ ನಿಮಗೆ ಮತ್ತೊಮ್ಮೆ ಅನಂತ ಕೋಟಿ ಧನ್ಯವಾದಗಳು. ನಮ್ಮ ಸಂಸ್ಥೆಯ ಮುಖ್ಯಸ್ಥರ ವತಿಯಿಂದ ತಮಗೆ ಒಂದು ಗೌರವ ಸಮರ್ಪಣೆ ಸರ್. ದಯವಿಟ್ಟು KN ಸುರೇಶ್ ಸರ್ ಅವರು ಅವರಿಗೆ ಒಂದು ಗೌರವ ಸಮರ್ಪಣೆ ಮಾಡೋದಕ್ಕೆ